ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಗಿಡದಲ್ಲಿ ಪಪ್ಪಾಯ ಹಣ್ಣು ಬಿಟ್ಟಿತ್ತು. ಸೊ ಅದಕ್ಕೆ ಕಿತ್ಕೊಂಡೆ. 2 ಹಣ್ಣಾಗಿತ್ತು. ಸೊ ನಾವೇ ಬೆಳೆಸಿದ ಗಿಡದಲ್ಲಿ ಹಣ್ಣು ತಿನ್ನೋದಂದರೆ ಎಷ್ಟು ಖುಷಿ ಆಗುತ್ತಲ್ಲ. ಬಿಕಾಸ್ ನಮ್ಮ ಮಧ್ಯ ಸ್ಟಾರ್ಟಿಂಗ್ ಬಂದಾಗ ಬೆಳೆಸಿದ ಗಿಡ ಇದು. ಸೊ ಅದಕ್ಕೆ ಪಪ್ಪಾಯ ಹಣ್ಣು ಕಿತ್ಕೊಂಡ್ವಿ. ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಲಕ್ಷ್ಮೀ ಪೂಜೆ ಮಾಡ್ಕೋತಿದ್ದೆ. ಹಾಗೆ ಒಂದು ಸ್ವಲ್ಪ ಟಿಪ್ಸ್ ಹೇಳೋಣ ಅಂತ. ಆ್ಯಕ್ಚುಲಿ ಲಕ್ಷ್ಮಿ ಕಳಸ ಇಡ್ತೀವಲ್ಲ, ಆ ಕಳಸಕ್ಕೆ ಕಾಯಿ ಏನು ಇಡ್ತೀವಲ್ಲ, ಅದಕ್ಕೆ ನಾವು ಅರಿಶಿನ ಹಚ್ಕೊಂಡು ಇಟ್ಕೋಬೇಕು. ಅಂದರೆ ಅದು 15 ಡೇಸ್ ಆದರೂ ಏನೂ ಆಗೋಲ್ಲ, ಕಾಯಿ ಕೆಟ್ಟೋಗಲ್ಲ. ಸೊ ಅದಕ್ಕೆ ನಾನು ಪೂರ್ತಿ ಅರಿಶಿನ ಹಚ್ಬಿಟ್ಟು ಇಡ್ತೀನಿ. ಅದಕ್ಕೆ ನೆಕ್ಸ್ಟ್ 15 ಡೇಸ್ವರೆಗೂ ಅದು ಏನೂ ಆಗೋಲ್ಲ. ನಾನು ಪ್ರತಿ ಶುಕ್ರವಾರ ಈ ರೀತಿ ಮಾಡ್ಕೋತೀನಿ. ನೀವು ಮಾಡ್ಕೊಳ್ಳಿ. ಕೆಂಪು ಕುಂಕುಮಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಈ ಥರ ಕಲಸಿ ನೀರು ಹಾಕ್ಕೋತೀನಿ. ನೀರು ಹಾಕ್ಕೊಂಡು ನಾನು ಪೂಜೆ ಮಾಡಿದ ಮೇಲೆ ಲಕ್ಷ್ಮಿಗೆ ದೃಷ್ಟಿ ತೆಗೆದು, ದೇವ್ರ ಮನೇಲಿ ಎಲ್ಲ ದೃಷ್ಟಿ ತೆಗೆದು, ಹಾಗೆ ನಾನು ಮನೆಯಲ್ಲಿ ಬಾಗಿಲಿಗೂ ಕೂಡ ದೃಷ್ಟಿ ತೆಗಿತೀನಿ. ಈ ಥರ ಮಾಡೋದ್ರಿಂದ ಯಾವ ಕೆಟ್ಟ ಕಣ್ಣು ನಮ್ಮ ಮನೆ ಮೇಲೆ ಬೀಳಲ್ಲ ಅಂತ ಅಷ್ಟೇ. ಹಾಗೆ ಇವತ್ತು ಲಂಚ್ಗೆ ನಾನು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೆ. ಸೊ ಅದನ್ನೊಂದು ಕ್ವಿಕ್ಕಾಗಿ ರೆಸಿಪಿ ನೋಡ್ಕೊಂಡು ಬಂದುಬಿಡೋಣ. ನಾನು ಪಾಲಕ್ ಪನ್ನೀರ್ನ ತುಂಬ ಕಾಂಪ್ಲಿಕೇಟೆಡ್ ಎಲ್ಲ ಮಾಡೋಕ್ಕೋಗಲ್ಲ, ತುಂಬ ಸಿಂಪಲಾಗಿ ಮಾಡ್ಕೋತೀನಿ. ಇವಾಗ ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕಿ ಬಿಸಿ ನೀರಲ್ಲಿ ಕುದಿಯೋಕೆ ಇಡ್ತೀನಿ ಒಂದು 10 ಮಿನಿಟ್ಸು. ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡು ನಾನಿಲ್ಲಿ ಅಮೂಲ್ ಬಟರ್ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಒಂದು ಅಮೂಲ್ ಬಟರ್ನ ಹಾಕ್ಕೊಂಡು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಪನ್ನೀರನ್ನ ಆ್ಯಡ್ ಮಾಡ್ಕೋತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೋಬೇಕು. ಈ ಥರ ಮಾಡೋದ್ರಿಂದ ಪನ್ನೀರಲ್ಲಿ ಉಪ್ಪು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇವಾಗ ಒಂದು ಜಾರ್ ತೊಗೊಂಡ್ಬಿಟ್ಟು ಏನು ಕುದಿಸಿಟ್ಕೊಂಡಿರ್ತೀನಲ್ಲ ಸೊಪ್ಪನ್ನ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಒಂದು 10 ಪೀಸು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇವಾಗ ಒಂದು ಪಾತ್ರೆಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಬಟರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬಟರ್ ಯೂಸ್ ಮಾಡಿಲ್ಲ ಅಂದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಒಂದು ಪಲಾವ್ ಎಲೆ ಹಾಕ್ತಿದ್ದೀನಿ, 1 ಸ್ಪೂನ್ ಜೀರಿಗೆ, ಹಾಗೆ 2 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು 1 ಕಪ್ಪು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಕಪ್ಪು ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. 2 ಕೂಡ ಚೆನ್ನಾಗಿ ಬೆನೆಸ್ಕೋಬೇಕು, ಮೆತ್ತಗಾಗೋವರೆಗೂ ಚೆನ್ನಾಗಿ ಬೆನೆಸ್ಕೊಂಡು ಇವಾಗ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಖಾರದ ಪುಡಿ, ಹಾಗೆ 1 ಸ್ಪೂನ್ ಧನಿಯಾ ಪುಡಿ ಮತ್ತು 1 ಸ್ಪೂನ್ ಗರಂ ಮಸಾಲ ಹಾಕಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇವಾಗ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಬೆನೆಸಬೇಕು. ಇದನ್ನು ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಬೆನೆಸಬೇಕು. ಅದು ಹಸಿ ವಾಸನೆ ಪೂರ್ತಿ ಹೋಗಬೇಕು, ಅಲ್ಲಿವರೆಗೂ ಬೆನ್ಸಕ್ಕೆ ಬಿಡ್ತೀನಿ. ಇವಾಗ ಪಾಲಕ್ ಗ್ರೇವಿಲಿ ಸ್ವಲ್ಪ 1 ಕಪ್ ಪಾಲಕ್ ಗ್ರೇವಿನ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ರೈಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಇವಾಗ ಪನ್ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಪಾಲಕ್ ಪಲಾವ್ ಕೂಡ ಮಾಡ್ಕೋಬೋದು, ಪಾಲಕ್ ಪನ್ನೀರ್ ಕೂಡ ಮಾಡ್ಕೋಬೋದು. ಆ ಥರ 2 ರೆಸಿಪಿ ಆಗುತ್ತೆ. ಮತ್ತು ಇವಾಗ 1 ಕಪ್ಪು ಕರ್ಡ್ ಹಾಕ್ತಾಯಿದ್ದೀನಿ, ಸ್ವಲ್ಪ ತಿಕ್ಕಿರೋ ಕರ್ಡ್ ಹಾಕಿ. ಸೊ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಬೆನ್ಸಿದ್ರೆ ಈಗ ನೋಡಿ ಪಾಲಕ್ ಪನ್ನೀರ್ ರೆಡಿ. ಇದಕ್ಕೆ ನಾನು ಚಪಾತಿ ಕೂಡ ಮಾಡ್ಕೊಂಡಿದ್ದೆ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನೋಡಿ. ಇವಾಗ ರೈಸಿಗೂ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಪಾಲಕ್ನ. ಸೊ ಪಾಲಕ್ ಪನ್ನೀರ್, ಪಾಲಕ್ ರೈಸ್ ಹಾಗೆ ಚಪಾತಿ ಆಗಿತ್ತು ಇವತ್ತಿನ ಲಂಚು. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯಾರಿಗಾದರೂ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.